ಸೊ ನೀವುಗಳು ಕೂಡ ಡಿಸೈಡ್ ಮಾಡಿರ್ಬೋದು. ಬಟ್ ಕೆಲವೊಂದಿಷ್ಟು ಸ್ಟ್ರೀಮ್ಸ್ಗಳು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಹೇಳ್ತೀನಿ. ಖಂಡಿತವಾಗಿ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳೇ, ಇದೆಲ್ಲ ಇರೋದು ನಿಮ್ಮ ಗುರಿಯ ಮೇಲೆ, ನಿಮ್ಮ ಗೋಲ್ ಮೇಲೆ. ಓಕೆ, ನಿಮ್ಮ ಏನು ಟಾರ್ಗೆಟ್ ಇದೆ ಅದನ್ನು ನೋಡಿಕೊಂಡು ಅದರ ಬಗ್ಗೆ ತಾವೇನು ಮಾಡಬೇಕಾಗ್ತದೆ, ಮುನ್ನಡೆಯಬೇಕಾಗ್ತದೆ. ನಿಮ್ಮ ನಾಲೆಡ್ಜು, ನಿಮ್ಮ ಸ್ಟ್ರೆಂತ್ನೆಸ್ಸು ಕೂಡ ನಿಮಗೆ ಗೊತ್ತಿರ್ತದೆ. ಯಾಕಂದ್ರೆ ಎಷ್ಟೋ ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇರ್ತೀವಿ. ನಾನು ಸೈನ್ಸ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಓಕೆ, ನನಗೆ ಹಿಸ್ಟ್ರಿನೇ ಬರೋದಿಲ್ಲ, ನನಗೆ ಹಿಸ್ಟ್ರಿ ಅಂದರೆ ಅಲರ್ಜಿ ಸಬ್ಜೆಕ್ಟು, ನಾನು ಆರ್ಟ್ಸ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಆಸಕ್ತಿ ಯಾವ ಕ್ಷೇತ್ರದಲ್ಲಿದೆಯಲ್ಲ ಅಲ್ಲಿ ಮುಂದೆ ಹೋಗಿ ಅಂತ ಹೇಳ್ತಾ, ಕೆಲವೊಂದಿಷ್ಟು ಕೋರ್ಸಸ್ಗಳಿದ್ದಾವೆ, ಅವುಗಳನ್ನು ಅನುಗುಣವಾಗಿ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ಸೊ ಫಸ್ಟು ಇಂಟರ್ಮೀಡಿಯೇಟ್ ಅಂದರೆ ಫಸ್ಟ್ PUC, ಸೆಕೆಂಡ್ PUC ಅಂತ ಕರಿತೀವಿ. PU ಕೋರ್ಸಸ್ಗಳಿದು. ಓಕೆನಾ. ಸೊ PUದಲ್ಲಿನೂ ಕೂಡ ನಿಮ್ಮದು ಫಿಸಿಕ್ಸು, ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ ಚೆನ್ನಾಗಿತ್ತಂದ್ರೆ ನೀವು ಸೈನ್ಸ್ಗೆ ಸೇರ್ಪಡೆ ಮಾಡ್ಕೊಳ್ಬೋದು. ಓಕೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇರ್ತದೆ. ಕೆಲವೊಂದು ಸಾರಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ಗಳು ಕೂಡ ಇರ್ತಾವೆ. ನೆಕ್ಸ್ಟ್ ಕಾಮರ್ಸ್ ಇದೆ, ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಕರೀತಾರೆ, ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ. ಆರ್ಟ್ಸ್ ಇದೆ, ಇಲ್ಲೆಲ್ಲ ಏನಾಗಿರ್ತದಪ್ಪ ಅಂದರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳನ್ನು, ಇಂಟ್ರೆಸ್ಟ್ಗಳನ್ನು ಇಟ್ಟಿರ್ತಾರೆ. ಮುಂದೆ ಏನೋ ಡಾಕ್ಟ್ರು, ಇಂಜಿನಿಯರ್ ಆಗೋರಿದ್ರೆ ಸೈನ್ಸನ್ನು ತೊಗೊಳ್ರಿ, CA ಮಾಡಬೇಕಂತಂದರೆ ಕಾಮರ್ಸ್ ತೊಗೊಳ್ರಿ, IAS, KSಗೂ ಪ್ರಿಪ್ರೇಷನ್ ಮಾಡ್ತಿದ್ರೆ ಆರ್ಟ್ಸ್ಗಳನ್ನ ತೊಗೊಳ್ರಿ. ಸೈನ್ಸ್ ಓದಿನೋ ಮಾಡ್ಬೋದು, ಡೋಂಟ್ ವರಿ, ಅದಕ್ಕೇನಿಲ್ಲ. ಬಟ್ ಫೌಂಡೇಶನ್ ಸ್ವಲ್ಪ ಚೆನ್ನಾಗಿರ್ತದಂತ ನಾನು ಈ ಥರ ನಿಮಗೆ ಹೇಳೋದು. ಸೊ ಇಷ್ಟು PUCಯಲ್ಲಿ ಸೈನ್ಸು, ಕಾಮರ್ಸು ಮತ್ತು ಆರ್ಟ್ಸ್ ಕೋರ್ಸ್ಗಳು ಇರ್ತಾವೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಇನ್ನೊಂದು ಪಾಲಿಟೆಕ್ನಿಕ್ ಬರ್ತದೆ. ಸೊ ಪಾಲಿಟೆಕ್ನಿಕ್ ಬಂದುಬಿಟ್ಟು 3 ವರ್ಷದ ಕೋರ್ಸ್. ಓಕೆ, ಸೊ ಇಲ್ಲಿ ಭಾಳಷ್ಟು ಸ್ಟ್ರೀಮ್ ಇದ್ದಾವೆ. ಮೆಕ್ಯಾನಿಕ್ ಇದೆ, ಕಂಪ್ಯೂಟರ್ ಸೈನ್ಸ್, ಸಿವಿಲ್ಸ್, ಆಮೇಲೆ ತ್ರಿಬಲ್ ಇದೆ, IT, ಆಟೋಮೊಬೈಲ್, ಇವೆಲ್ಲ ಏನಿದಾವಪ್ಪ ಅಂದ್ರೆ ಪಾಲಿಟೆಕ್ನಿಕ್ನ ಕೋರ್ಸಸ್ಗಳಿದ್ದಾವೆ. ಇವುಗಳನ್ನು ಕಲಿತ್ಕೊಂಡು ಉದ್ಯೋಗನೂ ಮಾಡ್ಬೋದು. ಇವುಗಳನ್ನು ಕಲಿತು ಡೈರೆಕ್ಟಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಮೂಲಕ BEಗೇನು ಕೂಡ ನೀವು ಎಂಟ್ರಿಗಳನ್ನು ಕೊಡ್ಬೋದು. ಇಂಜಿನಿಯರಿಂಗ್ಗೆ ಕೂಡ ನೀವು ಏನು ಮಾಡ್ಬೋದು, ಹೋಗ್ಬೋದು. ಓಕೆ, ಸೊ ಡೈರೆಕ್ಟ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ 3rd ಸೆಮಿಸ್ಟರ್ಗೆ ಎಂಟ್ರಿ ಕೊಡಿಸ್ತಾರೆ. ಸೊ ಪಾಲಿಟೆಕ್ನಿಕನ್ನು ಮುಗಿಸಿದ ನಂತರ. ಸೊ ಪಾಲಿಟೆಕ್ನಿಕ್ ಇರೋದು 3 ವರ್ಷ, PUC ಇರೋದು 2 ವರ್ಷ. ಅಷ್ಟೇ ಅಲ್ಲದೆ IT ಅಂತ ಒಂದಿದೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಾರೆ. ಸೊ ಅದು ಕೂಡ 2 ವರ್ಷದ ಕೋರ್ಸು. ಸೊ ಅದು ಫಿಟ್ಟರ್ ಇದೆ, ಕಂಪ್ಯೂಟರ್ ಇದೆ, ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಸರ್ವೇಯರ್, ಎಲೆಕ್ಟ್ರಿಕಲ್, ವೆಲ್ಡರ್, ಫೈರ್ಮನ್, ಕುಕ್ಕರಿ, ಪೇಂಟ್ ಟೆಕ್ನಾಲಜಿ, ಇವೆಲ್ಲ ಇದ್ದಾವೆ. ಇವನ್ ಪೊಲಿಟಿಕಲ್ ಗರ್ಲ್ಸು ಮಾಡ್ತಾರೆ, ಡೋಂಟ್ ವರಿ. ITನೂ ಕೂಡ ಗರ್ಲ್ಸು ಮಾಡ್ತಾರೆ. ಇದನ್ನು ಮಾಡಿ ITದವ್ರು ಮಾಡಿ ಏನು ಮಾಡ್ಬೋದು, ಡೈರೆಕ್ಟಾಗಿ ಪಾಲಿಟೆಕ್ನಿಕ್ಗೆ ಲ್ಯಾಟ್ರಲ್ ಎಂಟ್ರಿಗಳನ್ನು ಕೊಡ್ಬೋದು. ಸೊ ಯಾರು ITI ಮಾಡಿರ್ತಾರಲ್ಲ ಅವ್ರಿಗೆ ಪಾಲಿಟೆಕ್ನಿಕ್ಗೆ ಏನು ಮಾಡ್ತಾರೆ, 3rd ಸೆಮಿಸ್ಟರ್ಗೇನು ಎಂಟ್ರಿ ಕೊಡಿಸ್ತಾರೆ. ಸೊ ಲ್ಯಾಟ್ರಲ್ ಎಂಟ್ರಿ ಕೊಡ್ತಾರೆ. ಎಕ್ಸಾಕ್ಟ್ ಇಷ್ಟೇ ಸೆಮಿಸ್ಟರ್ಗೆ ಅಂತ ನನಗೆ ಗೊತ್ತಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಪ್ಯಾರಾಮೆಡಿಕಲ್ ಕೋರ್ಸ್ ಬರ್ತವೆ. ಇದು ಮೆಡಿಕಲ್ ಸೈನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ DLMT ಅಂತ ಕರೀತಾರೆ, DMLT ಆಗಬೇಕು ಅಂದರೆ ರಕ್ತ, ಮಲಮೂತ್ರ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೋರ್ಸು. DHFM ಇದೆ, ಆಮೇಲೆ DOA ಇದೆ, DOT, ಹೆಲ್ತ್ ಇನ್ಸ್ಪೆಕ್ಟರ್, ಸ್ಯಾನಿಟರಿ ಇನ್ಸ್ಪೆಕ್ಟರ್. ಸೊ ನಾವು ವಿಶೇಷವಾಗಿ ಏನಂತ ಕರಿತೀವಪ್ಪ ಅಂದರೆ ANM ಅಂತಲೂ ಕೂಡ ಕರೀತಾರೆ. ಅಂದರೆ SSLCಯಲ್ಲಿ ಇದು ANM ಇರೋದು ಬರೀ ಗರ್ಲ್ಸ್ಗಳಿಗೆ ಅಷ್ಟೇ. ಓಕೆನಾ. ಅದನ್ನು 95 ಅಬೋ ಮೇಲೆ ಮಾಡಿದರೆ ಸೊ ANM ಇರ್ತದೆ, ಖಂಡಿತವಾಗಿ ಜಾಬಲ್ಲಿ ಸಿಗ್ತದೆ. ಇವೆಲ್ಲ ಏನಪ್ಪ ಅಂದ್ರೆ ಗ್ಯಾರಂಟಿ ಜಾಬ್ ಸಿಗ್ತಕ್ಕಂಥ ಕೋರ್ಸ್ಗಳು ಪ್ಯಾರಾಮೆಡಿಕಲಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ. ಸೊ DMLT ಆಗಿರ್ಬೋದು. ಇದಲ್ಲದೆ ಎಕ್ಸ್ರೇ ಟೆಕ್ನಿಷಿಯನ್ಸ್ ತೆಗಿತಾರೆ, ಡಯಾಲಿಸಿನ್ ಟೆಕ್ನಿಷಿಯನ್ಸ್ ಇರ್ತಾರೆ, ಮೇಲ್ ವರ್ಕರ್ ಇರ್ತದೆ. ಓಕೆ, ಆಪ್ರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಇರ್ತದೆ, ಆಮೇಲೆ ಆಪ್ತೋಲಿಕ್ ಅಸಿಸ್ಟೆಂಟ್ ಅಂತ ಇರ್ತಾರೆ. ಸೊ ಇವೆಲ್ಲ ಏನಾಗೋದಪ್ಪ ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿದ ತಕ್ಷಣವೇ ಇಲ್ಲಿ ಏನಾಗ್ತೀರಿ ನೀವು, ಕೆಲಸವನ್ನು ಸಿಗ್ತದೆ, ಗೌರ್ಮೆಂಟ್ ಜಾಬ್ಗಳು ಕೂಡ ಇಲ್ಲಿ ಸಿಗ್ತಾವೆ, ನೋ ಪ್ರಾಬ್ಲಮ್. ಇನ್ನು ಕೆಲವೊಂದಿಷ್ಟು ಶಾರ್ಟ್ ಟರ್ಮ್ ಕೋರ್ಸಸ್ಗಳನ್ನು ಕೂಡ ನಿಮ್ಮ ನಾಲೆಜ್ ಪರ್ಪಸ್ಗಳನ್ನು ಕೂಡ ನೀವು ಮಾಡ್ಬೋದು. ಸೊ ಆಫ್ಟರ್ 10th DTP, PGDCA, ಟ್ಯಾಲಿ, ಇಂಟರ್ನೆಟ್, ಗ್ರಾಫಿಕ್ಸ್, ಅನಿಮೇಷನ್ ಇವೆಲ್ಲವನ್ನು ಕೂಡ ಮಾಡ್ಬೋದು. ವಿಶೇಷವಾಗಿ 10th ಮುಗಿದ ಕೂಡಲೇ ನಿಮಗೆ ಏನಾಗ್ತದಪ್ಪ ಅಂದರೆ ಮಿಲಿಟರಿಗಳಲ್ಲಿ ಕೂಡ ಏನು ಮಾಡ್ತಾರೆ, ಸೊ ತೊಗೊಳ್ತಾರೆ, ಅಂಗನವಾಡಿಗಳಲ್ಲಿ ತೊಗೊಳ್ತಾರೆ, ಆಮೇಲೆ ಡ್ರೈವಿಂಗ್ ಪೋಸ್ಟ್ಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ತೊಗೊಳ್ತಾರೆ. ಇವತ್ತು ಗ್ರಾಮ ಸಡಕ್ಗಳಂತ ಕರೀತಾರಲ್ಲ, ಸೊ GD ಅಂತ ಕರೀತಾರೆ, ಗ್ರಾಮ ಸಡಕ್ಗಳು. ಅದು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದು. ಓಕೆ, 10th ಇರ್ತಕ್ಕಂಥದ್ದು. ಅದನ್ನು ಕೂಡ ಏನು ಮಾಡ್ತಾರೆ, ಇವತ್ತು 10% ಮೇಲೇ ಆ ಜಾಬ್ಗಳನ್ನು ಕೂಡ ಕೊಡ್ತಾರೆ. ಸೊ ಓವರಾಲ್ ಆಗಿ ನಾನು ನಿಮ್ಗೆ ಏನು ಹೇಳೋದಂದರೆ, ನಿಮ್ಮ ಗುರಿ ನೋಡ್ಕೊಡ್ರಿ. ಯಾವ ಸಬ್ಜೆಕ್ಟ್ಗಳಲ್ಲಿ ನಿಮ್ಮದು ಗುರಿ ಇದೆ, ನೀವು IAS ಮಾಡ್ತಿರೋ, KS ಮಾಡ್ತಿರೋ, ಮೆಡಿಕಲ್ ಹೋಗ್ತಿರೋ, ಇಂಜಿನಿಯರಿಂಗ್ ಮಾಡ್ತಿರೋ, ಅಥವಾ PhD ಮಾಡ್ತಿರೋ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗ್ತಿರೋ, ಅಥವಾ ಬೇಗ ಜಾಬ್ನೇ ಬೇಕು, ಉದ್ಯೋಗ ಬೇಕು. ಸೊ ಇಲ್ಲೆಲ್ಲನೂ ಕೂಡ ಆಯಾ ಫೀಲ್ಡ್ಗೆ ಅನುಗುಣವಾಗಿ ಆಯ್ಕೆಗಳನ್ನು ಮಾಡಿಕೊಡ್ರಿ. ಸೈನ್ಸು, ಇಂಜಿನಿಯರಿಂಗು, ಮೆಡಿಕಲ್ದವ್ರಿಗೆ ಯೂಸ್ ಅದ. ಕಾಮರ್ಸಲ್ಲಿ ಲೆಕ್ಕಶಾಸ್ತ್ರದಲ್ಲಿ CA ಆಗೋರಿಗೆ ಯೂಸ್ ಅದ. ಆರ್ಟ್ಸಲ್ಲಿ KS, IAS, ಡಿಗ್ರಿ, ಕಾಂಪಿಟೇಟಿವ್ ಎಕ್ಸಾಮ್, ಪೊಲೀಸ್ ಅವೆಲ್ಲವುಗಳು ಕೂಡ ನೀವು ಮಾಡ್ಬೋದು.
ಆಮೇಲೆ ಬೇಗ ಕೆಲಸ ಸಿಗಬೇಕಾದ್ರೆ ITI ಮತ್ತು ಪಾಲಿಟೆಕ್ನಿಕ್ಗಳು, ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಇವೇನದವಪ್ಪ ಅಂದ್ರೆ ಭಾಳ ಬೇಗನೆ ಕೆಲಸ ಸಿಗ್ತಾವ. ಇಲ್ಲಿನೂ ಕೂಡ ಕೋರ್ಸ್ಗಳಿಗೆ ಭಾಳ ವ್ಯಾಲ್ಯೂ ಅದ. ಸೊ ದೇಶ ವಿದೇಶಗಳಲ್ಲಿ ಅಬ್ರಾಡಲ್ಲಿನೂ ಕೂಡ ಇವತ್ತು ಪ್ಯಾರಾಮೆಡಿಕಲ್ದವ್ರಿಗೆ ಏನದಪ್ಪ ಅಂದರೆ ವ್ಯಾಲ್ಯೂ ಅದ, ನರ್ಸ್ಗಳಿಗೆ, ಓಕೆ, ಅವ್ರಿಗೆಲ್ಲರಿಗೂ ಕೂಡ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ, ಆಫ್ಟರ್ 10th ಕ್ಲಾಸ್ ನಿಮ್ಮ SSLC ನಂತರ ತಾವೇನು ಮಾಡಬೇಕು ಅಂದರೆ ಏನು ಮಾಡಬಹುದು ಅನ್ನೋದನ್ನು ಕೆಲವೊಂದಿಷ್ಟು ಕೋರ್ಸಸ್ಗಳನ್ನು ನಾನು ನಿಮಗೆ ಏನು ಮಾಡಿದ್ದೀನಿ ಈ ವಿಡಿಯೋದ ಮೂಲಕ ಹೇಳಿದ್ದೀನಿ. ಸೊ ನಿಮಗೂ ಕೂಡ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನಷ್ಟು ಕೂಡ ತಾವುಗಳು ವಿಚಾರವನ್ನು ಮಾಡಿ, ಯಾಕಂದರೆ ಭವಿಷ್ಯ ಇದೆ, ಭವಿಷ್ಯ ಕಟ್ಕೊಳ್ತಕ್ಕಂಥ ಸಮಯ ಇದೆ, ಯಾವುದೇ ಕಾರಣಕ್ಕೂ ಅದನ್ನು ಅಪವ್ಯಯ ಮಾಡಲಿಕ್ಕೆ ಕೊಡಬೇಡಿ. ಸೊ ಚೆನ್ನಾಗಿ ಡಿಸಿಷನ್ ಮಾಡಿ. ಇನ್ನೇನು 1 ಮಂತ್ ಒಳಗಡೆ SSLC ರಿಸಲ್ಟ್ ಬರ್ತದೆ. ಸೊ ಇವಾಗಲೇ ನನಗನ್ನಿಸ್ತದೆ ಅಡ್ಮಿಷನ್ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ, ಇವಾಗಲೇ ಸ್ಟಾರ್ಟ್ ಆಗಿದ್ದಾವೆ ನಿಮ್ಮ PU ಆಗಿರ್ಬೋದು, ಓಕೆ. ಸೊ ಜಸ್ಟ್ ಓನ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪರ್ಸೆಂಟೇಜ್ ಇಷ್ಟು ಆಗ್ತದೆ ಅಂತ ತಿಳ್ಕೊಂಡು ಸೊ ಒಂದಿಷ್ಟು ರೇಂಜ್ ಒಳಗಡೆ ಅಡ್ಮಿಷನ್ಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆ. ಸೊ ಬೇಗ ಈಗ ನಿಮಗೆ ಕಾಸ್ಟು, ಇನ್ಕಮು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತಾವಲ್ಲ ಎಲ್ಲ ಫಟಾಫಟ್ ಎಲ್ಲ ತಗೊಳ್ರಿ, ಓಕೆ. ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ಇಂಟ್ರೆಸ್ಟೆಡ್ ಎಲ್ಲೋದ್ರ ಮಾಹಿತಿ ಗೊತ್ತಿರೋ ಕಾಲೇಜ್ಗೆ ಹೋಗಿ ಭೇಟಿಯಾಗಿ, ಓಕೆ. ಅಲ್ಲಿರ್ತಕ್ಕಂಥ ನೋಟಿಸ್ ಬೋರ್ಡನ್ನು ನೋಡ್ಕೊಳ್ರಿ, ಯಾವಾಗ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಗೌರ್ಮೆಂಟ್ದವರು ಕೂಡ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ, ಅವರು ಕೂಡ ಅನೌನ್ಸ್ಮೆಂಟ್ ಎಲ್ಲ ಕೊಡ್ತಾರೆ. ಬಟ್ ಮ್ಯಾನೇಜ್ಮೆಂಟ್ದವರು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಆಲ್ರೆಡಿ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡ್ತಿರ್ತಾರೆ, ನಿಮ್ಮ ಸ್ಕೂಲಿಗೆಲ್ಲ ಬಂದು ಹೋಗಿರ್ತಾರೆ. ಸೊ ನಿಮಗೆಲ್ಲ ನಾಲೆಜ್ ಅದ ಈಗ. ಸೊ ನಾನೇನು ಹೇಳೋದಂದರೆ ಯಾವುದೇ ಕಾರಣಕ್ಕೂ ಮುಂದೆ ಭವಿಷ್ಯದಲ್ಲಿರ್ತಕ್ಕಂಥ ಗುರಿಗಳ ಬಗ್ಗೆ ವಿಚಾರ ಇರಲಿ, ನಿಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ ಬಗ್ಗೆ ವಿಚಾರ ಇರಲಿ. ಯಾಕಂದರೆ ಕೋರ್ಸಸ್ಗಳನ್ನು ಮಾಡಬೇಕು, ಈಗೇನಿರ್ತದೆ 9th to 10th ಆರಾಮಾಗಿ ಪಾಸ್ ಆಗ್ತಿರ್ಬೇಡಿ. PUಗೆ ಮುಂದೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನ, ಫ್ಯೂಚರ್ ಲೈಫ್ ಎಕ್ಸಾಮ್ಗಳಿಗೆ ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥದ್ದು ಹಿತಕರವಾಗಿರ್ತಕ್ಕಂಥ ಘಟನೆಗಳು ಆಗೋದಿಲ್ಲ, ಓಕೆನಾ. ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳೇ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಭರವಸೆ, ನಿಮ್ಮ ಏನು ಇದನ್ನಿದೆಯಲ್ಲ, ಅದ್ರ ಬಗ್ಗೆ ನೀವು ಖಂಡಿತವಾಗಿ ಭರವಸೆಗಳನ್ನು ಇಟ್ಕೊಳ್ಬೇಕು. ಯಾಕಂದರೆ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು. ಅವರು ಸೈನ್ಸ್ ಮಾಡಿದ, ಇವನು ಪ್ಯಾರಾಮೆಡಿಕಲ್ ಮಾಡಿದ, ಅವನು ಡಿಪ್ಲೊಮಾ ಮಾಡಿದ, ಅದು ಅವ್ರದ್ದು ಏನದಲ್ಲ ಅವರು ಅದನ್ನು ಮಾಡ್ತಾರೆ. ಬಟ್ ನಿಮಗೆ ಎಷ್ಟಿದೆ ಅಲ್ಲ ಅಷ್ಟು ಇದನ್ನು ಮಾಡ್ಬೋದು. ಮತ್ತು ಇನ್ನೂ ಹೆಚ್ಚಿನವನ್ನು ಏನೋ ಎಫರ್ಟ್ ಇತ್ತಂದರೆ ತಾವುಗಳು ಎಫರ್ಟ್ ಮಾಡಬೇಕು. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅಷ್ಟು ಸಕ್ಸಸ್ ಅನ್ನೋದು ಸಮೀಪನೇ ಸಿಗ್ತದೆ. ನೀವು ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದರೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಿಮ್ಮ ಗುರಿಯನ್ನು ನೋಡಿಕೊಂಡು ನಿಮಗೆ ಎಷ್ಟು ನೀಗ್ತದಲ್ಲ ಆ ಏರಿಯಾ, ನಿಮ್ಮ ಫೈನಾನ್ಷಿಯಲ್ ಬಜೆಟ್ ಆಗಿರ್ಬೋದು, ಮನೆಯ ಪರಿಸ್ಥಿತಿ ಆಗಿರ್ಬೋದು, ಬುದ್ಧಿಮತ್ತೆ ಆಗಿರ್ಬೋದು, ಕನ್ವೀನಿಯೆಂಟ್ಗಳಾಗಿರ್ಬೋದು, ಅವೆಲ್ಲ ನೋಡಿಕೊಂಡು ಚೆನ್ನಾಗಿ ತಾವೇನು ಮಾಡಬೇಕು, ಡಿಸಿಷನನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಕೆಲಸವನ್ನು ಮಾಡಬೇಕು. ನಾವು ಶಾರ್ಟ್ಲಿಯಾಗಿ ನಿಮಗೆ ಗ್ರಾಮರ್ಗೆ, ಆಮೇಲೆ ಸ್ಪೋಕನ್ಗೆ, PUಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಸಹಿತ ಹಾಕ್ತೀವಿ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಹೇಳಬೇಕು. ಖಂಡಿತವಾಗಿ ಇದು ವಿಡಿಯೋ ನಿಮಗೆ ಬೆನಿಫಿಟ್ ಆಗೇ ಆಗದ. ಸೊ ಸಿಗ್ತೀನಿ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಮಾಹಿತಿಯೊಂದಿಗೆ. ಬಾಯ್.